ನೋಡಿ ಕಾವ್ಯನ್ ಸಪೋರ್ಟ್ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಕಾಲೇಜಲ್ಲೂ ಫಸ್ಟ್ ಬೆಂಚಲ್ಲಿ ಕೂತ್ಕೊಡೋರು ಇವರೊಬ್ರು, ಇವಾಗಲೂ ಫಸ್ಟು. ಹಾಯ್ ಕಾವು, ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ಯಾ, ಫಿನಾಲೆ ವೀಕ್ ತಲುಪಿದ್ಯಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಮನೋಜ್ ಅಂತ. ಎಲ್ಲರಿಗೂ ನಮ್ಮ ವ್ಯಕ್ತಿತ್ವದ ಇನ್ನೊಂದು ಹೆಸರೇ ನಮ್ಮ ಕಾವ್ಯಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಂಗೆ ಬ್ರೆಡ್ ಕೇಕ್ ಬೇಕು. ಅಲ್ಲಿ ನೋಡೋದು ಫಸ್ಟು ಅದೆಲ್ಲ ಕ್ಲೀನ್ ಮಾಡೋದು ನಿನ್ನ ಕೆಲಸ ಅದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಮಳೆ ಬರ್ತಿದೆ, ಫುಲ್ಲು ಮೋಡ ನೋಡ್ಬೋದು, ಫುಲ್ಲು ನಿಂತಿದೆ ಇಲ್ಲಿ. ನಾನು ಟೀ ಕುಡಿಬೇಕಾಯ್ತು, ಅದಕ್ಕೆ ಆಚೆ ಹೋಗ್ಬಿಟ್ಟು ಟೀ ಕುಡಿಯೋಣ ಅಂತ ಹೊಡ್ತಿದ್ದೆ. ನೋಡಿದ್ರೆ ಮಳೆ ಬರ್ತಿದೆ. ಕಾರಲ್ಲಿ ಏನೋ ಸೌಂಡ್ ಬರ್ತದೆ ಹಿಂದೆ. ಗೈಸ್, ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಕೂಡ ಮಾಡಿ. ಪ್ರೊಫೈಲಲ್ಲಿ ಇರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಐಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಪ್ಲೀಸ್ ಚೆಕ್ ಮಾಡಿ. ಮತ್ತು ಇನ್ನೇನಪ್ಪ ಅಂದರೆ, ನಾನು ಈ ಕ್ಯಾಮ್ರಾ ತೊಗೋಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಹಾಕಿದ್ದೆ. ಸೊ ಈ ಥರ ಕ್ಯಾಮ್ರಾ ತೊಗೊಂಡಿದ್ದೀನಿ, ಏನೇನು ಬರುತ್ತೆ ಅನ್ಬಿಟ್ಟು ಅಂತ. ಎಷ್ಟೊಂದು ಜನ ಲೈಕ್ ಮಾಡಿದ್ದೀರಾ, ಕಮೆಂಟ್ ಕೂಡ ಮಾಡಿದ್ದೀರಾ, ಮತ್ತು ಕೆಲವರು ಮೆಸೇಜ್ ಮಾಡ್ತಿದ್ದಾರೆ ಈ ಕ್ಯಾಮ್ರಾ ಬಂದ್ಬಿಟ್ಟು ತುಂಬ ಚೀಪ್ ಪ್ರೈಸಿಗೆ ಸಿಗುತ್ತೆ ಅಂತ. ಲೈಕ್ ಯಾರು ಹಾಕಿದ್ದಾರೆ 500 ರೂಪಾಯಿಗೆ ಸಿಗುತ್ತೆ ಅಂತ. ಸೊ ತುಂಬಾ ಒಂದು ನೋವು ಒಂದು, ಯಾಕಂದರೆ DJ ಕ್ಯಾಮ್ರಾಸ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರುತ್ತೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ, ಮತ್ತು ಕ್ವಾಲಿಟಿ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ DJ ಅವ್ರದ್ದು. ಸೊ ಸೇಮ್ ಈ ಥರ ತುಂಬ ಜನ ಫೇಕ್ ಕೂಡ ಆಗ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. 500 ರೂಪೀಸ್ ಸಿಗುತ್ತೆ, 800 ರೂಪೀಸ್ ಸಿಗುತ್ತೆ, ಅವೆಲ್ಲ ಫೇಕು. ನಿಮ್ಮದು ದುಡ್ಡು ಹೋಗುತ್ತೆ ಅಷ್ಟೇ ಹೊತ್ತು ಕ್ಯಾಮ್ರಾನೂ ಬರಲ್ಲ, ಏನೂ ಬರಲ್ಲ, ಎಲ್ಲ ಫೇಕ್. ಅದರಲ್ಲಿ ಜಾಸ್ತಿ ಇರೋದೇ ಫೇಕ್. ವಿಜಯ್, ನಂಗೆ ಬ್ರೆಡ್ ಕೇಕ್ ಬೇಕು. ಅಲ್ಲಿ ನೋಡೋದು ಫಸ್ಟು ಅದೆಲ್ಲ ಕ್ಲೀನ್ ಮಾಡೋದು ನಿನ್ನ ಕೆಲಸ ಅದು. ಕೆಲಸ ಮಾಡಿಸ್ಕೊಂಡು ಲಾಸ್ಟಲ್ಲಿ ಬ್ರೆಡ್ ಕೇಕು ಇಲ್ಲ ಏನೂ ಇಲ್ಲ ಅಂದ್ಬಿಡ್ತೀನಿ. ನಿನ್ಗೆಲ್ಲ ಹೇಳಿದ್ದು ನಾನು ಯೂಸರ್ಸ್ಗೆ. ಇಲ್ಲ, ಮತ್ತೆ ಇನ್ಯಾವ್ದು ಬೇಕು? ಪ್ಯಾಕೆಟ್ ಅಲ್ಲಿ ಬೇಕ್ರಿಗೆ ಹೋಗ್ಬೇಕು. ಹೋಗೋಣ, ಬೇಕ್ರಿಗೆ ಹೋಗ್ಬೇಕಾತ ಇಲ್ಲ ಸಿಗಲ್ಲ. ಲೆಟ್ಸ್ ಗೋ. ಸುಮ್ಮನೆ ಹೇಳಿದ್ದು. ಇವಾಗ ತೊಗೊಬರೋಕ್ಕೇನು ಹೋಗಲ್ವಲ್ಲ. ಗೈಸ್, ಬಿಗ್ ಬಾಸ್ ಯಾರು ನೋಡ್ತಿದ್ದೀರಾ ಪ್ಲೀಸ್ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಇವಾಗ ಎಲ್ಲ ಕಾವ್ಯಂಗೆ ಸಪೋರ್ಟ್ ಮಾಡಿ ವಿನ್ ಮಾಡಿಸಿ. ಥ್ಯಾಂಕ್ ಯು. ನೋಡಿ ಕಾವ್ಯನ್ ಸಪೋರ್ಟ್ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಇವೆಲ್ಲ ಮಂಡ್ಯದಿಂದ ಬಂದಿದ್ದಾರೆ, ಕೇರ್ಪೇಟೆಯಿಂದೆಲ್ಲ ಬಂದಿದ್ದಾರೆ ಕಾವ್ಯಂಗೋಸ್ಕರ. ಎಲ್ಲ ಫ್ಯಾನ್ಸಾ? ಫ್ಯಾನ್ಸ್ ಎಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಮನೋಜ್ ಅಂತ. ಎಲ್ಲರಿಗೂ ನಮ್ಮ ವ್ಯಕ್ತಿತ್ವದ ಇನ್ನೊಂದು ಹೆಸರೇ ನಮ್ಮ ಕಾವ್ಯಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಾನು ನಿನಗೆ, ಇಲ್ಲೇ ನಮ್ಮ ಬಿಲ್ಡಿಂಗಲ್ಲೇ ಇರೋದು ಅಂತ. ಹ್ಞೂ, ಎಲ್ಲಿ ಏನೋ ನಿನ್ಗೆ ಆಕ್ಸಿಡೆಂಟ್ ಆಯಿತು ಅಂತಲ್ಲ, ಏನಾಯಿತು ತೋರ್ಸು. ಇದೇನಾ? ಫುಲ್ ಕಾಲೆಲ್ಲ ಇದಾಗಿದೆ. ಅಯ್ಯೋ, ಮತ್ತೆ ಇನ್ಯಾಕೆ ನೀನು ಗಾಡಿ ಓಡಿಸ್ತಾ ಇದೆಯಾ? ಅಯ್ಯೋ, ಹ್ಞೂ, ನೀನು ಫಸ್ಟು ಗಾಡಿ ನಿಲ್ಸ್ಗುರು. ನೀನು ಇನ್ನೂ ಸ್ಟಾರ್ಟ್ ಮಾಡ್ಕೊಂಡು ಇನ್ನೂ ಸ್ಟ್ಯಾಂಡ್ ಕೂಡ ಹಾಕಿಲ್ಲ, ಇವಾಗ ತಾನೇ ಬಂದಿದ್ಯಾ. ಅದಕ್ಕೆ ತೋರ್ಸೋಣ ಅಂತ ಹೇಳಿ ಫುಲ್ ಡೀಟೇಲ್ ಕೊಡೋಣ ಅಂತ. ಹ್ಞೂ, ಬಾ ಬಾ. ಇಷ್ಟು ಗಲೀಜಾಗ್ಬಿಟ್ಟಿದ್ಯಲ್ಲೋ. ಪೊಲೀಸ್ ಸ್ಟೇಷನ್ ಇರುತ್ತೆ ಎಫ್ಸೈಡ್. ಇನ್ನೂ ತೊಗೊಂಬಂದಿಲ್ವಾ? ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಸರ್ವಿಸ್ ಸೆಂಟರ್ ಬಿಟ್ಟೆ. ಹಾಂ, ಇತ್ತು ಅವ್ನು ಲಾರಿ ಒಂದು ಸಿಕ್ನ ಆಕ್ಸಿಡೆಂಟ್ ಮಾಡಿದ್ದು. ಸಿಕ್ಕ. ಏನಾಯ್ತು ಇವಾಗ ಅದು ಕೇಸು? ಕೇಸ್ ಆಗಿದೆ, ಅದು ಹೋಗುತ್ತೆ ಇನ್ನೂ 1 ವರ್ಷ. ಅಯ್ಯಪ್ಪ, ಹಿಂದೆ ದಾರಿ ಒಂದು ಬುದ್ಧಿರೋದಾ? ಅಲ್ಲಿ ಹಾಕಿದಾರಲ್ಲ. ಹಾಂ, ಅಲ್ಲಿದಲ್ಲ, ಇಲ್ಲಿದೆ ನೋಡಿ ವೋಟ್ ಮಾಡೋದು. ಜಿಯೋ ಹಾಟ್ ಸ್ಟಾರ್ ಆ್ಯಪ್. ಗೈಸ್, ಇವಾಗ ಎಲ್ಲರೂ ಬಂದಿದ್ದಾರೆ. ಕಾವ್ಯ ಮನೆಯವರು ಬಂದಿದ್ದಾರೆ, ಅವ್ರ ತಮ್ಮನೂ ಇಲ್ಲೇ ಇದ್ದಾರೆ, ನಮ್ಮ ಮನೆಯವರು ಬಂದಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಹಾಂ, ಇಬ್ಬರು ಫ್ರೆಂಡ್ಸು. ಎಲ್ಲಿ ತನಕ ಇದೆ ನೋಡಿ ಇವ್ನಿಗೆ ಕೂದಲು. ಯಪ್ಪ, ಕಾಲೇಜ್ ಟೈಮಿಂದನು ಒಂದೆರಡು ಬೆಳಗಾಗ್ಯಾವ. ಶಾರುಖ್ ಖಾನ್ಗೂ ಈ ಥರ ಇದೆಯೋ ಇಲ್ವೋ, ಇಲ್ಲ ಯಶ್ ಅವ್ರಿಗೂ ಈ ಥರ ಇದೆಯೋ ಇಲ್ವೋ, ಇವನು ಮಾತ್ರ ಹೆವಿ ಆಗಿದೆ ನೋಡಿ. ನಮ್ಮಮ್ಮ ನಿಂದು ಬಿಡು, ಹೋಗ್ಬಿಟ್ಟಿದೆ. ಇಲ್ಲಿಂದಾನೆ ಗೊತ್ತಾಗ್ತಿದೆ. ಯಾರಿದು? ಅವ್ರಿಗೆ ಗೋಲ್ಡ್ ಮ್ಯಾನ್ ಕುಲ್ಫಿವಾಲ ಅಂತ ಕರೀತಾರೆ ಇಂದೋರಲ್ಲಿ. ಓಹೋ, ಏನು ಗೋಲ್ಡ್ ಗುರು ಇದು ಇಷ್ಟೊಂದು? ಎಷ್ಟು ಕೆ ಜಿ ಇದೆ ಇದು? ಇರಬೇಕು ಒಂದು 10 kg ಮೇಲೆ ಇರುತ್ತೆ. 10 kg ಹಾಕೊಂಡವನಾ?
ಅದು ಹೆಂಗಿರುತ್ತೆ ಅಂದ್ರೆ ಗೋಲ್ಡ್ ಫುಲ್ ಇದೆ, but- ಇರುತ್ತೆ. ಬಟ್ 10 kg ಒಂದು 5-6 kg ಆದ್ರೂ ಇರ್ಬೋದು ಅನ್ಸುತ್ತೆ. ಕೈಯಲ್ಲೂ ಇದೆ ಆಕ್ಚುಲಿ. ಎರಡು ಕೈಯಲ್ಲಿದೆ, ಕೊರಳಲ್ಲಿದೆ. ನೋಡಿ ಶಾಕ್ ಆಗ್ತಾ ಇದ್ದೀನಿ ಬ್ರೋ. ಒಂದೆರಡಾದ್ರು ತೊಗೊಬರೋದಲ್ವಾ ಅಂತ ಕೇಳ್ತಾ ಇದ್ದೀನಿ ನನಗೆ. ಎರಡೆರಡು ಹಿಂಗೆ ಕೈನ ಹಿಂಗೆ ಎತ್ಕೊಂಡ್ಬಿಟ್ಟಿದ್ರೆ ಅವ್ರು ಗೊತ್ತಾಗ್ತಾ ಇರಲಿಲ್ಲ. ಗೈಸ್, ಕಾವ್ಯ ಅವ್ರ ತಮ್ಮ ಇವರ ಕೊಡಿ. ಕರೆಕ್ಟಾಗಿ ನೀನು ಹಿಡ್ಕೋಬೇಕು, ಅರ್ಥ ಆಯ್ತಾ? ಇದು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಇಲ್ಲಿ ನಿಂತ್ಕೊಬಿಟ್ಟವ್ರೆ. ಕಾಲೇಜಲ್ಲೂ ಫಸ್ಟ್ ಬೆಂಚಲ್ಲಿ ಕೂತ್ಕೊಡೋರು ಇವರೊಬ್ರು, ಇವಾಗಲೂ ಫಸ್ಟು. ವೋಟ್ ಮಾಡ್ರಿ, ಗೆದ್ದಶ್ರೀ ಕಾವ್ಯಕ್ಕೆ ವೋಟ್ ಮಾಡ್ರಿ. ತುಂಬ ಚೆನ್ನಾಗಿದೆ. ಹಾಯ್ ಕಾವು, ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದೀಯಾ, ಫಿನಾಲೆ ವೀಕು ತಲುಪಿದೆಯಾ, ಹಾಗೆ ನಿನ್ನ ವ್ಯಕ್ತಿತ್ವನೂ ಕಾಪಾಡ್ಕೊಂಡಿದ್ದೀಯಾ. ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತೈತೆ. ಆಲ್ ದ ಬೆಸ್ಟ್ ಕಾವ್ಯ. ಹಾಯ್ ಕಾವ್ಯ, ನೀನು ಫಿನಾಲೆಗೆ ಹೋಗಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಆಗೈತೆ. ನೀನು ಆಟ ಆಡ್ತಾ ಇರೋದು ಕೂಡ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ಹೀಗೆ ಆಟ ಆಡಿ ಗೆದ್ದು ಬಾ ಕಾವು. ಆಲ್ ದ ಬೆಸ್ಟ್ ಕಾವು, ಗೆದ್ದು ಬಾ. ಹಾಯ್ ಕಾವ್ಯ, ನೀವು ತುಂಬ ಚೆನ್ನಾಗಿ ಆಟ ಆಡ್ತಿದ್ದೀರಾ. ಆಲ್ ದ ಬೆಸ್ಟ್ ಕಾವ್ಯ. ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರಲ್ಲ, ಅವರು ಕಾಯ್ತಿದ್ದಾರೆ ಊಟಕ್ಕೆ. ಸೊ ಮಧ್ಯಾಹ್ನದಿಂದ ಕಾಯ್ತಿದ್ದಾರೆ. ಅವ್ರಿಗೆ ಕಳಿಸ್ಬಿಟ್ಟು ನಾನು ಇವಾಗ ಬಂದಿದ್ದೀನಿ. ಸೊ ಇವಾಗ ಜಸ್ಟ್ ಮನೆಗೆ ಹೋಗಿ ಗಾಡಿ ಕೀ ತೊಗೊಂಡು ಕೊಡ್ತೀನಿ ನಾನು. ಕಾವ್ಯ ಅವ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಆಗ್ತಾಯಿದ್ದಾರೆ. ನೆಗೆಟಿವ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಯಾವುದಕ್ಕೂ ತಲೆಗೆಡ್ಸ್ಕೊಬೇಡಿ. ಜಸ್ಟ್ ಅವ್ರು ಆಟ ಆಡಿರೋದು ಮಾತ್ರ ನೋಡಿ. ಫಸ್ಟ್ ಟೈಮ್ ನೋಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ, ಪ್ಲೀಸ್ ಫಾಲೋ ಮಾಡಿ. ನನ್ನ ಪ್ರೊಫೈಲಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಫಾಲೋ ಕೂಡ ಮಾಡಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಇವತ್ತು. ನೀವು ಕೂಡ ಖುಷಿಯಾಗಿ ಇವತ್ತು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸೇವ್ ಬ್ಯಾಕ್ಸ್.